ಮೈಸೂರಲ್ಲಿ ಡೆಂಗಿ ಮಹಾಮಾರಿಗೆ ಸಮುದಾಯದ ಅಧಿಕಾರಿಯೇ ಬಲಿ. ಉತ್ತರ ಕನ್ನಡದಲ್ಲೂ ಮೊದಲ ಬಲಿ ಪಡೆದ ಡೆಂಗಿಗೆ ಬ್ರೇಕ್ ಹಾಕುವುದಕ್ಕೆ ಆರೋಗ್ಯ ಇಲಾಖೆ ಹರಸಾಹಸ. ಡೆಂಗಿ ಕಂಟ್ರೋಲ್ಗೆ ಅಧಿಕಾರಿಗಳು ಶ್ರಮ ವಹಿಸಬೇಕು ಅಂತ ಸಚಿವರ ಸೂಚನೆ. ಈ ಸುದ್ದಿಗಳನ್ನು ನೋಡೋಣ ಡೆಂಗಿ ಅಬ್ಬರ ನ್ಯೂಸ್ ಟಾಪ್ 9ನಲ್ಲಿ. ಹಾಸನ ಜಿಲ್ಲೆಯಲ್ಲಿ ಡೆಂಗಿ ಪ್ರಕರಣ ಹೆಚ್ಚಳ ಹಿನ್ನೆಲೆಯಲ್ಲಿ ಸಂಸದ ಶ್ರೇಯಸ್ ಪಟೇಲ್ ತುರ್ತು ಸಭೆ ನಡೆಸಿದ್ರು. ನಿನ್ನೆ ಡಿಎಚ್ಒ ಕಚೇರಿಯಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳಿಂದ ಸಂಸದರು ಮಾಹಿತಿ ಪಡೆದರು. ಕೂಡಲೇ ಖಾಲಿ ಇರುವ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ವೈದ್ಯರನ್ನ ನೇಮಕ ಮಾಡುವಂತೆ ಸೂಚಿಸಿದ್ದಾರೆ. ಅಲ್ಲದೆ ಡೆಂಗಿ ಚಿಕಿತ್ಸೆಗೆ ವ್ಯವಸ್ಥೆ, ಗ್ರಾಮೀಣ ಭಾಗದಲ್ಲಿ ಡೆಂಗಿ ನಿಯಂತ್ರಣಕ್ಕೆ ಕ್ರಮ ಆಗಬೇಕು ಅಂತ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ರಾಜ್ಯದಲ್ಲಿ ಡೆಂಗಿ ನಿಯಂತ್ರಣಕ್ಕೆ ಆರೋಗ್ಯ ಇಲಾಖೆ ಹರಸಾಹಸ ಪಡ್ತಾ ಇದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ನಿನ್ನೆ ಜಿಲ್ಲಾಧಿಕಾರಿಗಳು ಮತ್ತು ಡಿಎಚ್ಒಗಳ ಜೊತೆ ಸಭೆ ನಡೆಸಿದ್ರು. ವಿಕಾಸಸೌಧದಲ್ಲಿ ನಡೆದ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಡೆಂಗಿ ಪ್ರಕರಣಗಳ ಬಗ್ಗೆ ಮಾಹಿತಿ ಪಡೆದ್ರು. ಅಲ್ಲದೆ ಜಿಲ್ಲೆಯಲ್ಲಿ ಡೆಂಗಿ ನಿಯಂತ್ರಣಕ್ಕೆ ಕೈಗೊಳ್ಳಬೇಕಾದ ಕ್ರಮದ ಬಗ್ಗೆ ಚರ್ಚಿಸಿದ್ರು. ಎರಡು ಬಹಳ ಮುಖ್ಯವಾದಂಥ ಕೆಲಸಕ್ಕೆ ಅವರು ಇಡೀ ಜಿಲ್ಲೆ ಆಡಳಿತವನ್ನು ಉಪಯೋಗಿಸ್ಕೋಬೇಕು ಅಂತ. ಒಂದು, ಎಲ್ಲ ಜನರಿಗೆ ಮನೆ ಮನೆಗೆ ಹೋಗಿ ಜಾಗೃತಿಯನ್ನು ಮೂಡಿಸುವಂಥದ್ದು. ಬೆಂಗಳೂರಿನಲ್ಲಿ 1,500 ಗಡಿ ದಾಟಿರುವ ಡೆಂಗಿ ಪ್ರಕರಣಗಳು ಶರವೇಗದಲ್ಲಿ ಮುನ್ನುಗ್ತಾ ಇವೆ. ಇಡೀ ನಗರವನ್ನ ಕಾಯಬೇಕಾಗಿರುವ ಬಿಬಿಎಂಪಿ ಮಾತ್ರ ಜನರಿಗೆ ಸ್ವಚ್ಛತೆಯ ಪಾಠ ಮಾಡ್ತಾ ಮೈಮರೆತಿದೆ. ರಿಯಾಲಿಟಿ ಚೆಕ್ ಮಾಡಿ TV9 ಸರ್ಕಾರ ಹಾಗೂ ಪಾಲಿಕೆಯ ಮುಂದೆ ವಸ್ತುಸ್ಥಿತಿಯನ್ನ ಇಟ್ಟಿದೆ. ಆದರೆ ಅಧಿಕಾರಿಗಳು ಮಾತ್ರ ಎಲ್ಲಾ ಕಡೆ ನಿಗಾ ಇಟ್ಟಿದ್ದೀವಿ ಅಂತ ಸಬೂಬು ಕೊಡ್ತಾ ಇದ್ದಾರೆ.